ಆಮೇಲೆ ಜನ್ಮ ಎಲ್ಲ ಇಷ್ಟೇ ಕಂಡ್ರು. ನಿಮ್ಗೇನಾದ್ರೂ ಒಂದು ಕಷ್ಟ ಬಂದ್ರೆ ಆಕಾಶ ನೋಡ್ಕೊಂಡು ನಿಂತ್ಬಿಡ್ತೀರಾ. ನಿಮ್ಮ ಒಂದು ಕಷ್ಟನ ನೀವೇ ಪರಿಹರಿಸ್ಕೊಬೋದು ಅನ್ನೋದನ್ನ ಮರ್ತೇ ಹೋಗ್ತೀರಾ. ಮೊದಲು ನಿಮ್ಮಲ್ಲಿ ನೀವು ನಂಬಿಕೆ ಇಡ್ರು. ನೋಡು, ನೀನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟ್ರಾಫಿಕಲ್ಲಿ ಸಿಗಾಕೊಂಡ್ರೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಎಷ್ಟೊಂದು ಜನಕ್ಕೆ ಗಾಡಿನೇ ಓಡ್ಸೋದು ಬರಲ್ಲ, ಅವ್ರನ್ನ ನೆನಪು ಮಾಡ್ಕೊ. ನೀನು ಕೆಲಸ ಮಾಡಬೇಕಾದ್ರೆ ಅವತ್ತೊಂದು ದಿನ ನಿಮ್ಮ ಆಫೀಸರ್ಸು ನಿನ್ನ ಮೇಲೆ ಜಾಸ್ತಿ ಕೆಲಸನ ಹಾಕಿ ಪ್ರೆಷರ್ ಹಾಕಿ ನಿನ್ನ ದಿನಾನ ಕೆಡಿಸ್ಬಿಟ್ರು ಅಂತ ನೀನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಎಷ್ಟೊಂದು ಜನ ಕೆಲ್ಸಕ್ಕೋಸ್ಕರ ಅಲಿತಿರ್ತಾರಲ್ಲ, ಅಂಥವ್ರನ್ನ ಒಂದು ಸಲ ನೆನಪು ಮಾಡ್ಕೊ. ಒಂದು ವಾರ ಹೇಗಪ್ಪ ನಾನು ಇಲ್ಲಿ ಕಳೀಲಿ ಅಂತ ಬೇಜಾರಿಂದ ಒಂದು ವಾರ ನೀನು ಕಳಿಯಕ್ಕೆ ಹೋಗ್ಬೇಡ. ಪಾಪ ಒಂದು ಹೆಂಗಸು ತನ್ನ ಮಕ್ಕಳಿಗೋಸ್ಕರ ಊಟ ಹಾಕೋಕ್ಕೆ ಅದೇ ಒಂದು ವಾರ ದಿನಕ್ಕೆ 12 ಗಂಟೆ ಕೆಲಸ ಮಾಡ್ತಾಳಲ್ಲ, ಅದನ್ನ ಒಂದು ಬಾರಿ ನೆನಪು ಮಾಡ್ಕೊ. ನಿನ್ನ ಮತ್ತೆ ನಿನ್ನ ಹೆಂಡತಿಯ ನಡುವೆ ಪ್ರೀತಿ ಇಲ್ಲ ಅಂತಂದ್ರೆ ನೀನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಎಷ್ಟೊಂದು ಜನಕ್ಕೆ ಪ್ರೀತಿ ಬೇಕು ಅಂದ್ರೂ ಸಿಕ್ಕಲ್ಲ, ಅಂಥವ್ರನ್ನ ಒಮ್ಮೆ ನೆನಪು ಮಾಡ್ಕೊ. ನಿನ್ನ ತಲೆಯಲ್ಲಿ ಒಂದೇ ಒಂದು ಬಿಳಿ ಕೂದಲು ಬಂತು ಅಂತ ತಲೆ ಕೆಡಿಸ್ಕೊಂಡು ಬೇಜಾರಿಂದ ಇರಕ್ಕೆ ಹೋಗ್ಬೇಡ. ಕ್ಯಾನ್ಸರ್ ಬಂದವನಿಗೆ ಬೇಡ ಅಂದ್ರೂ ಅವನ ತಲೆ ಕೂದಲೆಲ್ಲ ಉದುರೋಗುತ್ತೆ. ಅವನ್ನ ಒಮ್ಮೆ 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 ನೆನಪು ಮಾಡ್ಕೊ. ಗಣೇಶ, ಗಣೇಶ, ನನಗೆ ಕ್ಷಮಿಸು ಗಣೇಶ, ನನಗೆ ಕ್ಷಮಿಸು. ನಾನು ತಪ್ಪು ಮಾಡ್ಬಿಟ್ಟೆ ಗಣೇಶ. ನೀನು ನನ್ನ ಕಣ್ ತೆರೆಸ್ಬಿಟ್ಟೆ. ನೀನು ಹೇಳ್ದಾಗೆ ನನಗೆ ಇನ್ಮೇಲೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ನಾನು ಆಕಾಶ ನೋಡಲ್ಲ. ಯಾಕೆಂದ್ರೆ ನನ್ನ ಮನಸ್ಸಲ್ಲಿ ನೀನಿದ್ಯಾ, ನನ್ನಲ್ಲಿ ನೀನಿದ್ಯಾ ಅಂತ ನನಗೆ ಗೊತ್ತಾಗಿದೆ. ನೀನು ಹೇಳ್ದಾಗೆ ನನ್ನ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋಂಥ ಶಕ್ತಿ ನನ್ನಲ್ಲೇ ಇದೆ. ಆ ಶಕ್ತಿನ ನಾನು ಕಂಡ್ಕೋತೀನಿ ಗಣೇಶ, ನಾನು ಕಂಡ್ಕೋತೀನಿ. ಧನ್ಯವಾದ ಗಣೇಶ, ಧನ್ಯವಾದ ಗಣೇಶ. ನನಗೆ ಕ್ಷಮಿಸ್ಬಿಡು ಗಣೇಶ. ಗಣೇಶ ಎಲ್ಲಿ ಗಣೇಶ? ಗಣೇಶ, ಗಣೇಶ, ಗಣೇಶನಿಗೆ ಜೈ, ಗಣೇಶನಿಗೆ ಜೈ. ಗಣೇಶ ಬಪ್ಪ ಮೋರಿಯ, ಗಣೇಶ ಬಪ್ಪ ಮೋರಿಯ, ಮಂಗಳಮೂರ್ತಿ ಮೋರಿಯ, ಮಂಗಳಮೂರ್ತಿ ಮೋರಿಯ. ಗಣೇಶನಿಗೆ ಒಂದ್ಸಲ ಉಗೆ ಅಂದ್ರಪ್ಪ, ಉಗೆ.